ಕಲಬುರಗಿ ಜಿಲ್ಲೆಯಾದಂತ ಮಿಕ್ಸ್ ಏನ್ ಮಾಡ್ಲತ್ತಾರ ಗೊಬ್ಬರು ಡೂಪ್ಲಿಕೇಟ್ ಗೊಬ್ಬರ ಯಾವ್ಯಾವ ಸಮೃದ್ಧಿ ಶ್ರಾವಣಿ ನಮ್ಗೆ ಕಂಡು ಬಂದಿವು. ಹಾಗಾಗಿ ನಾವು ಅಧಿಕಾರಿಗಳು ಕೃಷಿ ಅಧಿಕಾರಿಗಳಿಗೆ ಭೇಟಿಯಾಗಿ ಏನ್ ಹೇಳ್ದೇವಿ, ಇವ್ ಎರಡು ಡೂಪ್ಲಿಕೇಟ್ ಅವರಿ, ಮಣ್ಣ ಮತ್ತ ಉಸಕ್ ಎರಡೇ ಹೊಂಟವ್ರಿ ಅಂತ ಅಂದ್ ಅವ್ರಿಗೆ ಪರೀಕ್ಷೆ ಮಾಡ್ರಿ ಅಂತ ಅಂದ್ ಮನವಿ ಮಾಡ್ಕೊಂಡಿದ್ದೇವೆ. ಅವ್ರು ಇಲ್ಲಿವರೆಗೂ ಯಾವುದೇ ರೀತಿ ಪ್ರಕ್ರಿಯೆ ಬಂದಿಲ್ಲ, ಅವ್ರು ಏನಾದ್ರೂ ಕ್ರಮನೇ ತಗೊಂಡಿಲ್ಲ. ಹಾಗಾಗಿ ಈಗ ನಿಮ್ ಮುಖಾಂತರ ನಾವು ಕೃಷಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೋತೇವಪ್ಪ ಅಂದ್ರೆ, ರೈತರಿಗೆ ಅನ್ಯಾಯ ಆಗ್ಬಾರ್ದು. ರೈತರು ರೊಕ್ಕ ಏನ್ ಮಾಡ್ತಾವ, ನಾವು ಬಡ್ಡಿಲ್ ತಂದು ಗೊಬ್ಬರ ನಾವು ಮಾಲ್ ಆತದಂತ ಗೊಬ್ಬರ ತರ್ತೇವಿ, ಒಯ್ದು ಮಣ್ಣೆ ಕಲಸಲತ್ತೇವೆ ಹೊರತಾಗಿ ಯಾವುದೇ ರೀತಿ ನಮ್ಮ ಬೆಳಿ ಚಲೋ ಬರೋದು. ಹಂಗಾಗಿ ಈ ಕೃಷಿ ಅಧಿಕಾರಿಗಳು ಸಂಬಂಧಪಟ್ಟ ಅವೇನ್ ಕಂಪನಿ ಅವ ಅವ್ರ ಮ್ಯಾಲ ಕ್ರಮ ತಗೋಬೇಕು, ಮತ್ತ ಪರವಾನಿಗೆ ಕೊಟ್ಟಿವ್ ಎಲ್ಲ ರದ್ದು ಮಾಡ್ಬೇಕು. ಈ ಆಗ್ರೋ ಸೆಂಟರ್ದವ್ರು ಎಲ್ಲ ಕಡೆ ಮಾರ್ಲತ್ತಾರ, ಅಂತ ಮಾರಾಟ ಮಾಡೋರಿಗೆ ಇವು ಡೂಪ್ಲಿಕೇಟ್ ಮಾರ್ಲತ್ತಾರ, ಅವ್ರಿಗೆ ಬಿ ಲೈಸೆನ್ಸ್ ರದ್ದು ಮಾಡ್ಬೇಕು ಅಂತೇಳಿ ತಮ್ಮ ಮುಖಾಂತರ ಮನವಿ ಮಾಡ್ಕೊತೀನಿ. ಬಹಳಷ್ಟು ಜಿಲ್ಲೆಯಾದ್ಯಂತ ಈಗ ರೈತರು ನಾವ್ ಎಲ್ಲಿ ತಂದೇವ್ರಿ, ಎಡ್ರಮಿಗ ತಂದೇವಿ. ಹಂಗ ಜಿಲ್ಲೆಯಾದಂತ ಇವು ಅವ್ ಕೃಷಿ ಅಧಿಕಾರಿಗಳು ಅವ್ರಿಗೆ ಸರ್ಕಾರ ಜೀಪ್ ಕೊಟ್ಟದ, ಸರ್ಕಾರ ಆಫೀಸ್ ಕೊಟ್ಟದ, ತಿರ್ಗಾಡ್ಲಕ್ ಪರ್ಮಿಷನ್ ಅದ. ಹೋಗಿ ಯಾವ್ಯಾವ ದುಕಾನದಾಗ ಇವು ಡೂಪ್ಲಿಕೇಟ್ ಮಾರ್ಲತ್ತಾರ ಇವೆರಡರ ನಾವ್ ಹೇಳತ್ತೇವ್. ರೈತರು ಅವ್ ಎಲ್ಲೆಲ್ಲಿ ಮಾರ್ಲತ್ತಾರ ಅಂತವ್ರಿಗೆ ಕಡಿವಾಣ ಹಾಕ್ಬೇಕು. ಅಂದ್ರೆ ತಾವು ಹೇಳೋದು ಸಂಪೂರ್ಣವಾಗಿ ತನಿಖೆ ಆಗ್ಬೇಕು, ಕಲಬುರಗಿ ಜಿಲ್ಲೆಯಾದ್ಯಂತ ತನಿಖೆ ಆಗ್ಬೇಕು, ರೈತರಿಗೆ ನ್ಯಾಯ ಕೊಡಿಸ್ಬೇಕು. ನಾವು ಹೋಗಿ ಹೊಲ್ದಾಗ ಹಾಕದಾಗ್ರಿ ಯಾವದೇ ರೀತಿ ಬೆಳಿ ಮೇಸೆ ಏನ್ ಬರ್ತದ ಅದೇ ಹೊಂಟದ, ಗೊಬ್ಬರ ಹಾಕ್ರಿ ಬಿ ಕೆಲಸ ಮಾಡಲ್ದು. ಈ ಗೊಬ್ಬರ ಹಾಕಿನ ಪತ್ತು ಬರ್ಬೇಕಲ್ರಿ, ಆಗ್ಬೇಕಲ್ಲ ಗ್ರೋತ್, ಅದು ಆಗಲ್ಲ ಹೋಗ್ಯದ. ಇವತ್ತು ಕಲಬುರಗಿ ಜಿಲ್ಲೆ ಏನು ಕಲಬುರಗಿ ಜಿಲ್ಲೆಗೆ ಇವತ್ತು ಕಲಬೆರಕೆ ಗೊಬ್ಬರ ಮತ್ತು ಎಣ್ಣೆ ಏನು ಕಾಲಿಟ್ಟದ, ಇವತ್ತು ಸುಮಾರು ಒಂದು ತಿಂಗಳು 1.5 ತಿಂಗಳಿಂದ ನಾವು ಇವತ್ತು ಕೃಷಿ ಅಧಿಕಾರಿಗಳಿಗೆ, ಇವತ್ತು ಡಿ ಸೋಮಶೇಖರ್ ಅವರಿಗೆ ಮತ್ತು ಎಲ್ಲ ಏಡಿಯಾಗಳಿಗೆ ನಾವು ಹೇಳಿದೆವು, ಈ ಕಲಬುರಗಿಗೆ ಏನು ಕಲಬೆರಕೆ ಅದ ಸ್ಯಾಂಪಲ್ ಡ್ರಾ ಮಾಡಿರಿ, ಎಲ್ಲ ಕಂಪ್ನಿಗಳಿಗೆ ರೇಡ್ ಮಾಡಿರಿ, ಆಗ್ರೋದವರಿಗೆ ಒಂದು ರೇಡ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಿರಿ ಅಂಥೇಳಿ ನಾವು ವಿನಂತಿ ಮಾಡಿಕೊಂಡೆವು. ಇವತ್ತು ಯಾವುದೇ ಕೃಷಿ ಅಧಿಕಾರಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಸ್ಯಾಂಪಲ್ ಡ್ರಾ ಮಾಡಲಾರ್ದೆ ಇವತ್ತು ರೈತರಿಗೆ ಏನು ಕಲಬೆರಕೆ ಮಣ್ಣು ಮರಳು ಬರೀ ಇವತ್ತು ಏನು ನಾವು 1500 ರೂಪಾಯಿ ಕೊಟ್ಟು ನಮ್ಮ ಮಣ್ಣಿಗೆ ಒಯ್ದು ಮಣ್ಣೆ ಸುರಲಾಗತ್ತೀವಿ, ಕೆಮಿಕಲ್ ಇವತ್ತು ನಮ್ಮ ಬೆಳೆಗೆ ಹಾಕಲಾಗೀವಿ. ಆದ ಕಾರಣ ಇವತ್ತು ತಕ್ಷಣ ಇವತ್ತು ಏನು ನಮ್ಮ ಉಸ್ತುವಾರಿ ಸಚಿವರ ಖರ್ಗೆ ಸಾಹೇಬರು ಜರ ನಮ್ಮ ಕಡೆ ನೋಡ್ರಿ, ರೈತರ ಕಡೆ ನೋಡ್ರಿ, ಬರೀ ಮಣ್ಣು ಮತ್ತೇನದ ರೀತಿ ಮಿಕ್ಸ್ ಮಾಡಿ ಇವತ್ತು ರೈತರಿಗೆ ಮೋಸ ಮಾಡ್ಲತ್ತಾರ. ಅಂಥ ಕಂಪ್ನಿ ವಿರುದ್ಧ ಏನದ ಕ್ರಿಮಿನಲ್ ಪ್ರಕರಣ ಹಾಕ್ರಿ. ಇವತ್ತು ಏನು ಈ ಭ್ರಷ್ಟ ಅಧಿಕಾರಿಗಳು ಏನು ಶಾಮೀಲಾಗ್ಯಾರ ಈ ಕೃಷಿ ಅಧಿಕಾರಿಗಳು, ಇವರಿಗೆ ತಕ್ಷಣ ಏನದ ಸಸ್ಪೆಂಡ್ ಮಾಡಿರಿ, ಇಲ್ಲಾಂದ್ರೆ ವರ್ಗಾವಣೆ ಮಾಡಿರಿ. ಇವತ್ತು ರೈತರಿಗೆ ಏನದ ಇವತ್ತು ಎಣ್ಣೆ ಅಲ್ಲಿ ಇವತ್ತು ರಸಗೊಬ್ಬರ ಒಂದು ಇವತ್ತು ಗುಣಮಟ್ಟದ ರೀತಿಯಲ್ಲಿ ನಮ್ಗೆ ಕೊಡಬೇಕಂತ ನಾವೇನದ ಕೃಷಿ ಸಚಿವರಿಗೆ ಚಲುವರಾಯ ಸ್ವಾಮಿ ಅವರಿಗೆ, ನಮ್ಮ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಇವತ್ತು माध्यम ಮೂಲಕ ನಿಮಗೆ ಮನವಿ ಮಾಡ್ಕೋತೀವಿ ಅಂತ ವಿನಂತಿಸ್ಕೊಳ್ತೀವಿ. रैत लोगों को बहुत तकलीफ चला है, इसमें क्या है रेती मिक्स करके गोबरी में मट्टी मिक्स करके ला के दे रहे हैं. आग्रो वाले को बोल के हम जेडी ऑफिस को मिले, सब जने को मिले तो उसमें कुछ भी नहीं, खाली मट्टी है. हम खुद ही घर में क्या करें, पानी में डाल के रखे उसको. रखने के बाद हमारे को पता चला कि गोबरी में मट्टी मिक्स करे बोल के, तो आके हम आग्रो वाले को एडी को और इधर डीडी को बताए तो कुछ भी नहीं बोल रहे नहीं. वो चेकिंग करने का उनके पास मशीन रहता है, वो 30 लाख 40 लाख रुपए का मशीन है, वो लिया भी नहीं है उनके पास. तो हम कितने बार घूमे तो क्या नहीं, मट्टी ले जाकर मट्टी में डाल रहे हैं. तो क्या होता, कुछ भी नहीं होता. खेत में मट्टी में ले जाकर मट्टी में कर कुछ भी नहीं होता. हम क्या है खर्चा करके बड्डी से पैसा ला के घर में रख के वो मट्टी ले जाके डाल के हम कैसा खर्चा फेर सकते हैं. हमारे को बोल बोल के थक गए हम. एडी ऑफिस को मिले, जेडी ऑफिस को मिले, फसल भी अच्छी नहीं आती, कुछ भी अच्छी नहीं आती. उसके बारे में क्या आज प्रेस मीट करके तुम्हारे से थोड़ा कुछ तो हेल्प है तो हेल्प कर सकते हैं बोलते आपके हम बोल सकते हैं.